ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾದಿಕ್ ವೆಹಿಕಲ್ ಡೀಲರ್. ವೀಕ್ಷಕರಿಗೆಲ್ಲರಿಗೂ ಸಾದಿಕ್ ವೆಹಿಕಲ್ ಡೀಲರ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ, ಯಾವುದೇ ಬ್ರೋಕರ್ ಮತ್ತು ಕಮಿಷನ್ ಇಲ್ಲದೆ ಮಾಲೀಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋಟೋಸ್ ಮತ್ತು ಡೀಟೇಲ್ಸ್ ಹಾಕಿ. ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಕಾಲ್ ಮಾಡುತ್ತೇವೆ. ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಏನು ಮಾಡಬೇಡಿ. ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ರನ್ ಮಾಡಿ, ಚೆಕ್ ಮಾಡಿ, ಇಷ್ಟ ಆದರೆ ಗಾಡಿ ತಗೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ಟೈಟಲಲ್ಲಿ ಇರೋ ನಂಬರ್ ಓನರ್ ನಂಬರ್ ಆಗಿದೆ. ಈ ವಿಡಿಯೋದಲ್ಲಿ ಬರುವ ವಾಹನದ ಬಗ್ಗೆ ಓನರ್ನ ಮಾತಾಡಿದರೆ ಕೇಳೋಣ ನೋಡಿ. ಪ್ರೈಸ್ ಮತ್ತು ಡೀಟೇಲ್ಸ್ ಹೇಳಿದ್ದಾರೆ. ಹಲೋ ಹಲೋ ಅಣ್ಣ, ಅದು ಅಶೋಕ್ ಲೇಲ್ಯಾಂಡ್ ಹಾಕಿದ್ರಲ್ಲ ಅಣ್ಣ? ಹಾ ಹೌದು ಸರ್, ಹಾಕಿದ್ವಿ. ಏನು ಮಾಡಲು ಸರ್ ಅದು? ಅದು 2021 2021? ಹಾ ಸರ್. ಓಕೆ. ಓನರ್ ಎಷ್ಟಾಗಿದೆ? ನಮ್ ಸೆಕೆಂಡ್ ಓನರ್ ಸರ್, ತಗೊಂಡು ಥರ್ಡ್ ಓನರ್ ಆಗ್ತದೆ. ಇವಾಗ ಸೆಕೆಂಡ್ ಓನರ್ ಅಲ್ಲಿ ಇದೆ ಗಾಡಿ? ಹಾ ಸರ್, ಸೆಕೆಂಡ್ ಓನರ್ ಇದೆ. ಅದು ನಮ್ಮ ಅಣ್ಣರ ಹೆಸರು ಮೇಲೆ ಇತ್ತು, ಅವ್ರ ಹೆಸರಿಂದ ಅದು ನಮ್ ಕಡೆ ಬಂದಿದೆ ಗಾಡಿ. ಹಂಗಾಗಿ ನಾನ್ ಮಾಡಿದ್ದೀನಿ ಸರ್. ಓಕೆ ಸರ್. ಮಾಡಿಸಿ 1 ವರ್ಷ ಆಯ್ತು. FC ಇನ್ಸೂರೆನ್ಸ್ ಇಲ್ಲ ಇನ್ನ ಎಷ್ಟಿದೆ? ಅದು FC 1 ವರ್ಷ ಇದೆ. ಇನ್ಸೂರೆನ್ಸ್ ಮೊನ್ನೆ ಮುಗಿದಿದೆ, ಹೋದ್ ತಿಂಗಳು ಮುಗಿದಿದೆ ಸರ್ ಅದು. ಅದೇನ್ ಕಟ್ಕೊಡ್ತೀರಾ ನಂಗೆ ಕೊಡೋದಾ? ಕಟ್ಕೊಡ್ತೀನಿ ಸರ್. ಓಕೆ. ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಮತ್ತೆ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ? ಸರ್ ಇಲ್ಲ, ಒಂದು ಹಿಂದಿಲ್ದು ಒಂದು 90% ಇದೆ. ಮುಂದೆ ಒಂದು 55% ಇದೆ. ಸ್ಟೆಪ್ನಿ ಒಂದು 60% ಇದೆ. ಓಕೆ. ಮತ್ತೆ ರನ್ನಿಂಗ್ ಎಷ್ಟಾಗಿದೆ ಸರ್ ಅದು? ರನ್ನಿಂಗ್ 1,05,000 ಕಿಲೋಮೀಟರ್ ಚಿಲ್ಲರೆ ಆಗಿದೆ ಸರ್ ಅದು. 1,05,000 ಕಿಲೋಮೀಟರ್ ಚಿಲ್ಲರೆ ಆಗಿದೆ. 500 ಕಿಲೋಮೀಟರ್ ಚಿಲ್ಲರೆ ಆಗಿದೆ. ಓಕೆ. ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ? ಸೂಪರ್ ಕಂಡೀಷನ್ ಇದೆ ಸರ್. ಬೇಕಾದ್ರೆ ಗಾಡಿ ಅವ್ರು ನೋಡಿ ತಗೊಳ್ಳಿ, ಹಂಗೇನಿಲ್ಲ. ಗಾಡಿಯಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ? ಇಂಜಿನ್ ಏನಿಲ್ಲ ಸರ್, ಏನೇನ್ ಪ್ರಾಬ್ಲಮ್ ಇಲ್ಲ ಅಂತ ಏನ್ ಬೇಕಾದ್ರೆ ಅವ್ರು ಡೌಟ್ ಇದ್ರೆ ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ನೋಡಿ ತಗೊಂಡು ಹೋಗ್ಲಿ. ಓಕೆ. 4 ಬೋಲ್ಟ್ ಏನ್ 5 ಬೋಲ್ಟ್ ಅಣ್ಣ ಸರ್ ಅದು? 4 ಬೋಲ್ಟ್ ಸರ್, ಅದು 4 ಬೋಲ್ಟ್ ಗಾಡಿ. 4 ಬೋಲ್ಟ್ ಗಾಡಿನ ಅದು? 4 ಬೋಲ್ಟ್ ಗಾಡಿ. ಓಕೆ. ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜ್ ಒಂದು 16 ಅಂತ ಪಕ್ಕ ಬರುತ್ತೆ ಸರ್. 16ರಿಂದ 18 ಪಕ್ಕ ಬರುತ್ತೆ? 18 ಬರಲ್ಲ ಸರ್, ಅದು 16 ಒಳಗನೆ. 16 ಅಂತ ಪಕ್ಕ ಬರುತ್ತೆ. ಟನ್ನೇಜ್ ಕೆಪಾಸಿಟಿ ಎಷ್ಟಿದೆ ಅದಕ್ಕೆ? ಟನ್ನೇಜ್ ಸರ್ ನಮ್ಮ 3 ಹಾಕೊಂಡು ಹೊಡೆದಿದ್ವಿ ಸರ್ ನಾವು. ಸರ್ 3 ಅಂತ ಪಕ್ಕ ಹಾಕಿದೀವಿ ಸರ್. ಓಕೆ. ಸರ್. ಮತ್ತೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಏನೂ ಆಗಿಲ್ವಲ್ಲ? ಇಲ್ಲ ಸರ್, ಅಂತದ್ದು ಏನೂ ಇಲ್ಲ. ಆಕ್ಸಿಡೆಂಟ್ ರಿಪೇಂಟ್ ಏನೂ ಆಗಿಲ್ಲ? ಒರಿಜಿನಲ್ ಇದೆ? ಸರ್ ಒರಿಜಿನಲ್ ಪೇಂಟ್ ಇಲ್ಲ, ಏನು ಆಗಿಲ್ಲ ಸರ್, ಅಂತದ್ದು ಏನು ಮಾಡ್ಸಿಲ್ಲ ನಾವು. ಓಕೆ. ಮತ್ತೆ ಗಾಡಿ ಮೇಲೆ ಲೋನ್ ಗೀನ್ ಏನಾದ್ರು ಐತಾ ಸರ್? ಲೋನ್ ಇದೆ ಸರ್, ಒಂದು 3 ಲಕ್ಷ ಚಿಲ್ಲರೆ ಲೋನ್ ಇದೆ. ಅದು ಕ್ಲಿಯರೆನ್ಸ್ ಮಾಡಿ ಕೊಡ್ತೀವಿ ಸರ್. ಕ್ಲಿಯರ್ ಮಾಡಿ ಕೊಡ್ತೀರಾ? ಸರ್ ಕ್ಲಿಯರ್ ಮಾಡಿ. ಕಂಟಿನ್ಯೂ ಏನ್ ಕೊಡಲ್ವಾ? ಕಂಟಿನ್ಯೂ ಬೇಡ ಸರ್, ಕಂಟಿನ್ಯೂ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನಾವು ಯಾರು ಹೆಚ್ಚು ಕಮ್ಮಿ ಕಂತು ಇದು ಮಾಡಿದ್ರೆ ಮತ್ತೆ ನಮ್ ಸಿವಿಲ್ ಸ್ಕೋರ್ ಡೌನ್ ಆಗ್ಬಿಡುತ್ತಲ್ಲ. ಹಂಗಾಗಿ ಅವ್ರ ಹೆಸರು ಮೇಲೆ ಬೇಕಾದ್ರೆ ಟೇಕ್ ಓವರ್ ಮಾಡಿಸ್ಬಿಡೋಣ ಸರ್. ಓಕೆ. ಸರ್. ಅದೇ ಮತ್ತೆ 4 ಬೋಲ್ಟ್ ಅಂಡ್ 5 ಬೋಲ್ಟ್ ಸರ್ ಅದು? 4 ಬೋಲ್ಟ್ ಸರ್. 4 ಬೋಲ್ಟ್ ಅದು? ಸರ್. ಓಕೆ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ವಿಜಯನಗರ ಡಿಸ್ಟ್ರಿಕ್ಟ್ ಸರ್, ಬಳ್ಳಾರಿ. ವಿಜಯನಗರ? ಸರ್, ವಿಜಯನಗರ ಡಿಸ್ಟ್ರಿಕ್ಟ್, ಹಗರಿಬೊಮ್ಮನಹಳ್ಳಿ ತಾಲೂಕು ಸರ್ ಇದು. ಓಕೆ. ಮತ್ತೆ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ನಾವು 580 ಹೇಳ್ತಾ ಇದೀವಿ, ಯಾಕಂದ್ರೆ ಅದು ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಕಟ್ಕೊಡ್ಬೇಕಲ್ಲ. ಹಂಗ 580 ಹೇಳ್ತಾ ಇದೀವಿ ಸರ್. ನೋಡಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡಿ. ಆ ರೇಟಿಗೆ ಅಂದ್ರೆ ಸೇಲ್ ಆಗಲ್ಲ, ಯಾಕಂದ್ರೆ 21 ಮಾಡಲು. ಸರ್. ಇವಾಗ 3.5 ವರ್ಷದ ಗಾಡಿ ಅದು. 3 ವರ್ಷ ಗಾಡಿ ಇದೆ ಸರ್. ಹೌದು. ಹಂಗಾಗಿ ನೋಡಿ, ಸರ್. ಒಂದ್ ಸೇಲ್ ಆಗೋ ರೇಟ್ ಹೇಳ್ಬೇಕು. ಅದೇ ತಗೊಳೋರಿಗೂ ಉಳಿಬೇಕು, ನಿಮ್ಗೂ ಉಳಿಬೇಕು. ಅದೇ ಸರ್. ಆ ತರ ರೇಟ್ ಹೇಳಿದ್ರೆ ನಿಮ್ ಗಾಡಿ ಸೇಲ್ ಆಗುತ್ತೆ. ನೆಗೋಷಿಯಬಲ್ ಕೊಡ್ತೀವಿ ಸರ್, ಹಂಗೇನಿಲ್ಲ. ಯಾಕಂದ್ರೆ ಇನ್ಸೂರೆನ್ಸ್ ಎಲ್ಲ ಕೊಡ್ಬೇಕು ಸರ್. ಇವಾಗ ನಾವು ಹಾಕಿರೋ ಇನ್ಸೂರೆನ್ಸ್ ಅವ್ರು ಕೇಳಲ್ಲ, ಮತ್ತೆ ಅವ್ರಿಗೆ ಕೇಳಿದ್ರೆ ಹಾಕ್ಬೇಕು ಇನ್ಸೂರೆನ್ಸ್, ಯಾವ್ದು ಹಾಕ್ಬೇಕು ಯಾವ್ದು ಇಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಸರ್, ಮತ್ತೆ ಅವರು 20,000 ಕೇಳಿದ್ರು 20,000 ಇನ್ಸೂರೆನ್ಸ್ ಹಾಕೊಡ್ಬೇಕು. ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಅವ್ರಿಗೂ ಲೋನ್ ಗೀನ್ ಏನಾದ್ರು ಮಾಡಿದ್ರೆ ಬೇಕಲ್ಲ. ಹಂಗಾಗಿ ಸರ್, ಅದು ಇನ್ಸೂರೆನ್ಸ್ ಅವ್ರಿಗೆ ಕೇಳಿದ್ರೇನೆ ಹಾಕೋ ಸರ್. ಮತ್ತೆ ಅವ್ರಿಗೆ ಕೇಳಿರೋ ಇನ್ಸೂರೆನ್ಸ್ ಹಾಕ್ಬೇಕು. ಯಾಕಂದ್ರೆ 10,000 15,000 ಇನ್ಸೂರೆನ್ಸ್ ಇದೆ, ಮತ್ತೆ ನಾವು ದುಡ್ಡು ಉಳಿಯೋದು ನೋಡಿದ್ರೆ ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಅವ್ರಿಗೆ ಕೇಳಿರೋ ಇನ್ಸೂರೆನ್ಸ್ ಹಾಕೊಡ್ತೀನಿ ಸರ್. ಓಕೆ ಸರ್. ನೋಡಿ, ಒಂದ್ ಫೈನಲ್ ರೇಟ್ ಹೇಳಿದ್ರೆ ಆಗೋದಪ್ಪ, ಇನ್ಸೂರೆನ್ಸ್ ಫ್ರೆಶ್ ಮಾಡಿಸಿ. ಅದೇ ಸರ್, ಅದು ನೆಗೋಷಿಯಬಲ್ ಮಾಡ್ತೀನಿ ಸರ್, ಹಂಗೇನಿಲ್ಲ. ಒಂದು 50,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಹಾಕ್ತೀನಿ. 50,000 ಹೆಚ್ಚು ಕಮ್ಮಿ ಮಾಡ್ತೀರಾ? 50,000 ಆಗಲ್ಲ ಸರ್, 50,000 ಭಾಳ ಡಿಫ್ರೆನ್ಸ್ ಆಗುತ್ತಲ್ಲ ಸರ್. ಮತ್ತೆ 10-20,000 ರೂಪಾಯಿ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ಸರ್. ಫ್ರೆಶ್ ಇನ್ಸೂರೆನ್ಸ್ ಮಾಡಿಸಿ ಒಂದು 5.30 ಕೊಡ್ತಾರೆ. ಸರ್. ಆ ರೇಟಿಗೆ ಅಂದ್ರೆ ಪಕ್ಕಾ ಸೇಲ್ ಆಗುತ್ತೆ ನೋಡಿ. ಅದೇ ಮಾಡೋಣ ತಗೊಳ್ಳಿ ಸರ್, ಒಂದು 5,000 ರೂಪಾಯಿ ಹೆಚ್ಚು ಮಾಡ್ತೀನಿ ತಗೊಳ್ಳಿ ಸರ್, ಇರ್ಲಿ. 5.30 ಫೈನಲ್? ಸರ್ ಆಯ್ತು ತಗೊಳ್ಳಿ ಸರ್, ಅಷ್ಟು ಮಾಡ್ತೀನಿ ತಗೊಳ್ಳಿ. ಅದೇ ನೋಡಿ, FC ಇನ್ಸೂರೆನ್ಸ್ ಮಾಡಿಸಿ
ಹಾ ಅವ್ರ ಹೆಸರು ಮೇಲೆ ಮಾಡಿಸ್ಕೊಡ್ಬೇಕು ನೀವು. CC ಕಂಡೀಷನ್ ಅಲ್ಲಿ ಗಾಡಿ ಕೊಡ್ಬೇಕು. ಓಕೆ ಸರ್ ಕೊಡ್ತೀವಿ ತಗೋರಿ. ಹಾ ಓಕೆ, ಫೈನಲ್ 530 ಅಲ್ಲ? ಹಾ ಓಕೆ ಸರ್. ಹಾ ಓಕೆ ಓಕೆ ಓಕೆ. ಓಕೆ ಥ್ಯಾಂಕ್ ಯು.